ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳು, ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಕರು. ವೀಕ್ಷಕರೇ, ಇವತ್ತಿನ ದಿನ ನಾನು ಹೇಳ ಹೊರಟ ವಿಚಾರ, ನನಗೆ ಬ್ರಹ್ಮಾಂಡ ನಾಯಕ ದತ್ತ ಮಹಾರಾಜರ ಒಂದು ದರ್ಶನ ಯಾವಾಗ ಆಯಿತು ಮತ್ತು ಅವ್ರ ಬಗ್ಗೆ ನನಗೆ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ಫಸ್ಟ್ ಒಂದು ಪಾರ್ಟಲ್ಲಿ ಹೇಳ್ತಾ ಇದ್ದೀನಿ. ಇದು ಒಂದೇ ದಿವಸಕ್ಕೆ ಮುಗಿಯುವಂಥದ್ದಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಟೋರಿ ಇದು. ನಂದು ಮೂಲತಃ ಹುಬ್ಬಳ್ಳಿ ಹತ್ತಿರ ಕಲಘಟಗಿ ಅನ್ನೋ ಒಂದು ಊರು. ಸೊ ನನಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ. ನನಗೊಂದು ಆಸೆ ಇರುತ್ತೆ, ನನಗೊಂದು ಗಂಡು ಮಗು ಹುಟ್ಟಬೇಕು. ಸೊ ವೀರಭದ್ರ ಅನ್ನೋ ಒಬ್ಬ ನನ್ನ ಆತ್ಮೀಯ ಗೆಳೆಯ, ಅವನು ನನಗೆ ಹುಬ್ಬಳ್ಳಿ ಮತ್ತು ಕಲಘಟಗಿಯ ಮಧ್ಯದಲ್ಲಿ ದತ್ತಾತ್ರೇಯ ದೇವಸ್ಥಾನ ಹೊಂದಿದೆ, ಸಿದ್ಧವನ. ಅಲ್ಲಿ ಕರ್ಕೊಂಡೋಗಿ ದತ್ತ ಮಹಾರಾಜರ ದರ್ಶನ ಮಾಡಿಸ್ತಾರೆ. ಸೊ ದರ್ಶನ ಮಾಡಿಸಿ ನನಗೆ ಕಂಪಲ್ಸರಿ ಹೇಳ್ತಾರೆ ಅವರು, ಇಲ್ಲ ನೀವು ಈ ಥರ ಸೇವೆ ಮಾಡಿ, ಈ ಥರ ಸೇವೆ ಮಾಡಿ. ಇಲ್ಲಿಗೆ ದತ್ತ ಮಹಾರಾಜರು ನನ್ನ ಜೀವನದಲ್ಲಿ ಎಂಟ್ರಿ. ಓಕೆ. ಸೊ ಇದಾದಮೇಲೆ ಅವ್ರು ಏನು ಮಾಡ್ತಾರೆ, ಆವಾಗ ನಮ್ಮ ವೈಫಿಗೆ 8 ತಿಂಗಳೇನೋ ನಡೀತಾ ಇರುತ್ತೆ. ಇನ್ನೂ ಸುಮಾರು 1 ತಿಂಗಳು ಡಿಲಿವರಿ ಡೇಟಿಗೆ ಗ್ಯಾಪ್ ಇರುತ್ತೆ. ಸೊ ಡಿಲಿವರಿ ಡೇಟಿಗೆ ಗ್ಯಾಪ್ ಇದ್ದಾಗ ಏನು ಮಾಡ್ತಾರೆ ಅವರು, ಇಲ್ಲ ಸಂತೋಷ್, ಒಂದು ಕೆಲಸ ಮಾಡಿ, ಡಿಲಿವರಿ ಆಗೋವರೆಗೂ ನೀವು ದತ್ತಾತ್ರೇಯ ಮಹಾರಾಜರ ಪಾರಾಯಣ ನೀವು ನಿಮ್ಮ ವೈಫ್ ಕಡೆಯಿಂದ ಓದಿಸಿ ಅಂಥೇಳಿ ಗುರುಗಳು ನಮಗೆ ಹೇಳ್ತಾರೆ. ನಾನು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದು ದತ್ತ ಮಹಾರಾಜರ ಕೃಪಾಶೀರ್ವಾದ ಆಗಬೇಕು ಅನ್ನೋಂಗಿದ್ರೆ ಅದಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್, ಸೆಂಟರ್ ಆಫ್ ಪಿಲ್ಲರ್ ಕಾರಣ ನನ್ನ ಆತ್ಮೀಯ ಗೆಳೆಯ ವೀರಭದ್ರ. ನಾನು ಅವನಿಗೆ ಯಾವತ್ತೊಂದು ಮಾತು ಹೇಳ್ತಾ ಇದ್ದೆ, ಏನಂತ ಅಂದರೆ, ಇವಾಗ ರೀಸೆಂಟಾಗಿ ಹೇಳಿರೋ ಮಾತೇನೆಂದರೆ, ಅವನಿಗೆ ತುಂಬ ದೊಡ್ಡ ಮಾತದು, ಅದು ಅವನಿಗೆ ದೊಡ್ಡದು ಅನಿಸುತ್ತೆ, ನನಗೆ ಅದು ಕರೆಕ್ಟ್ ಅನಿಸುತ್ತೆ. ನಾನು ಅವನಿಗೆ ಏನು ಹೇಳಿದೆ ಅಂದರೆ, ನೋಡಪ್ಪ, ನಾನು ಇವತ್ತು ದತ್ತ ಮಹಾರಾಜರಂಥ ಬ್ರಹ್ಮಾಂಡ ನಾಯಕರು ನನ್ನ ಹಿಂದೆ ಇದ್ದಾರೆ ಅಂತಂದರೆ ಅದಕ್ಕೆ ನೀನು ಕಾರಣ. ನಾವು ನಿನಗೇನೂ ಗಿಫ್ಟ್ ಕೊಡೋಕ್ಕಾಗಲ್ಲ. ಗಿಫ್ಟ್ ಕೊಡುವಂಥ ಪರಿಸ್ಥಿತಿ ಬಂದರೆ ದೇಹದಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಚರ್ಮ ಅಂತಂದರೆ ನಮ್ಮ ಡುಬ್ಬದಲ್ಲಿರ್ತಕ್ಕಂಥದ್ರೆ ನಮ್ಮ ಬ್ಯಾಕ್ ಸೈಡ್ ಇರ್ತಕ್ಕಂಥ ಚರ್ಮ, ಪವಿತ್ರವಾಗಿರ್ತಕ್ಕಂಥ ಚರ್ಮ. ಆ ಚರ್ಮನ ತೆಗೆದು ನಿನಗೆ ನಾನು ಪಾದರಕ್ಷೆಗಳನ್ನು ಹೊಲಿದು ಕೊಟ್ಟರೆ ಆ ಪುಣ್ಯಕ್ಕೆ ಸರಿಸಮವಾಗ್ಬೋದು. ಇದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ಗಾಣಗಾಪುರ, ಅಕ್ಕಲಕೋಟೆಗೆ ಹೋಗ್ತಾ ಹೋಗ್ತಾ ಗುರುಗಳ ಬಗ್ಗೆ ತಿಳ್ಕೊಂಡಾಗ ನನಗೆ ಅರ್ಥ ಆಗುತ್ತೆ, ಆ ಮನುಷ್ಯ ಎಲ್ಲೋ ಕೂತ್ಕೊಂಡು ಒಂದು ಬೀಜ ಬಿತ್ತದ ನನ್ನ ಹೃದಯದಲ್ಲಿ. ಇವತ್ತು ನನ್ನ ಹೃದಯದಲ್ಲಿ ಆ ಒಂದು ಬೀಜ ಔದುಂಬರ ವೃಕ್ಷದ ಹೆಮ್ಮರವಾಗಿ ಬೆಳೆದಿದೆ. ಸೊ ನನ್ನಿಂದ ಎಷ್ಟೋ ಜನ ಭಕ್ತಾದಿಗಳು ಸ್ವಾಮಿ ಸಮರ್ಥರಾಗಲಿ ದತ್ತ ಮಹಾರಾಜರ ಹತ್ರ ಹೋಗ್ತಾ ಇದ್ದಾರೆ. ಅದು ನನ್ನಿಂದ ಅಂದರೆ ತಪ್ಪಾಗುತ್ತೆ, ದಯಮಾಡಿ ಕ್ಷಮೆ ಇರಲಿ. ಅಂದರೆ ನೀವು ಯೋಚನೆ ಮಾಡಿ, ಗುರುವಿನ ದಾರಿ ತೋರಿಸಿರೋನು ಎಷ್ಟು ಮುಖ್ಯ ಅಂತಂದರೆ ಗುರುವಿನಷ್ಟೇ ಮುಖ್ಯ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಗುರುವಿಗಂತೂ ನಾವು ಹೊಲಿಸಿ ಕೊಡೋಕ್ಕಾಗಲ್ಲ, ದಾರಿ ತೋರಿಸಿರೋನಿಗೆ ಹೊಲಿಸ್ಕೊಡ್ಬೋದು ವೀಕ್ಷಕರೇ. ಅವತ್ತು ಆ ಮನುಷ್ಯ ನನಗೆ ತೋರಿಸಿರಲಿಲ್ಲ ಅಂತಂದರೆ ಇವತ್ತು ನನಗೆ ದತ್ತ ಮಹಾರಾಜರು ಯಾರು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಅದ್ಭುತ. ಅವನ ಕುಟುಂಬ ತುಂಬ ತುಂಬ ಚೆನ್ನಾಗಿರಲಿ ವೀಕ್ಷಕರೇ. ಇದಂತೂ ನಾನು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವನಿಗೆ ಈ ಮಾತು ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಉದ್ವೇಗದ ಮಾತಲ್ಲ,
ಗುರು ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾತಿದು. ಮತ್ತು ಗುರುವಿನ ದಾರಿ ತುಂಬ ಅದು ಚಿನ್ನದ ಕಡಲೆ, ಕಡಿಯೋಕ್ಕಾಗಲ್ಲ ಅದನ್ನು. ಪರೀಕ್ಷೆಗಳು ಹೆಂಗೆ ಬರ್ತಾವೆ ಪರೀಕ್ಷೆಗಳು ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಪರೀಕ್ಷೆಗಳು, ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ಯಾವತ್ತು ಗಾಣಗಾಪುರದಲ್ಲಿ ಒಂದು ಪ್ರಚಿತಿ ಏನಿದೆ ಅಂದರೆ 10 ಸಾರಿ ನೀವು ಹೋದಾಗ ಬರೀ ಜೋಳಿಗೆಯಿಂದ ಬರ್ಬೋದು, 11ನೇ ಸಾರಿ ಹೋದಾಗ 10 ಸಾರಿ ಖಾಲಿ ಜೋಳಿಗೆಯಿಂದ ಬಂದಿರೋ ಮನುಷ್ಯನ 11 ಸಾರಿ ಎಷ್ಟು ಜೋಳಿಗೆ ಬೇಕು ಅಷ್ಟನ್ನು ತುಂಬಿ ಕಳಿಸುವಂಥ ಏಕೈಕ ಅದ್ವಿತೀಯ ಮಹಾನ್ ಶಕ್ತಿ ಅಂದರೆ ದತ್ತ ಮಹಾರಾಜರ ಶಕ್ತಿ. ಅವ್ರ ಬಗ್ಗೆ 24/7 ಮಾತಾಡಂದ್ರು ನಾನು ಮಾತಾಡ್ತೀನಿ ಗುರುಗಳೇ. ಅಷ್ಟೊಂದು ನನಗೆ ನಂಬಿಕೆ, ವಿಶ್ವಾಸ ಇದೆ. ಇವತ್ತು ನಾನು ಊಟ ಮಾಡ್ತಾಯಿದ್ದೀನಿ ಅಂತಂದರೆ ಆ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ಕೊಟ್ಟ ಭಿಕ್ಷೆ ನನಗೆ ಅದು. ನನಗೆ ಇಬ್ಬರೂ ಬೇರೆ ಅಲ್ಲ, ದತ್ತ ಮಹಾರಾಜರು ಒಂದು ಕಣ್ಣು, ಸ್ವಾಮಿ ಸಮರ್ಥರು ಒಂದು ಕಣ್ಣು. ನಾನು ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನೋಡಿ, 1 ತಿಂಗಳು ಬರೀ ಮಗುವನ್ನು ಹೊಟ್ಟೆಯಲ್ಲಿಟ್ಕೊಂಡು ಆ ಪಾರಾಯಣ ಮಾಡಿರ್ತಕ್ಕಂಥ ನನ್ನ ಹೆಂಡತಿ ಇವತ್ತು ನನಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಮಗು. ಅವನ ಹೆಸರು ಶ್ರೀಪಾದ್ ಅಂತಾನೆ. ಮನೆ ಗಾಣಗಾಪುರದಲ್ಲಿ ನಮ್ಮ ಗುರುಗಳು ಹೇಳ್ತಾಯಿದ್ರು, ನನಗೆ ದೀಕ್ಷೆ ಕೊಟ್ಟ ಗುರುಗಳು, ಅವನನ್ನು ಸಂತೋಷ್ ನೀವು ಇನ್ನು ಮುಂದೆ ದತ್ತು ಅಂತ ಕರಿಬೇಡಿ, ದತ್ತ ಮಹಾರಾಜರು ಅಂತ ಕರೀರಿ ಅಂತ. ನೋಡಿ, ಇದನ್ನು ಏನು ಬೆಲೆ ಕಟ್ತೀರಾ ಸರ್? ಇದಕ್ಕೆ ಏನು ಬೆಲೆ ಕಟ್ತೀರಾ ವೀಕ್ಷಕರೇ ನೀವು? ಒಬ್ಬ ಯಾರೋ ಗುರುಗಳು ಅನ್ನೋದಲ್ಲ, ನನಗೆ ದೀಕ್ಷೆ ಕೊಟ್ಟ ಗುರುಗಳು ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಸಂತೋಷ್ ದತ್ತಾತ್ರೇಯ, ದತ್ತು ಇಂದ ನೀವಿಂದ ದತ್ತು ಅಲ್ಲ, ನಿಮಗೆ ಮಹಾರಾಜರೇ ಒಲಿದು ಬಂದಿದ್ದಾರೆ ನಿಮ್ಮ ಮನೆಗೆ. ಇದು ಎಂಥ ಅದ್ಭುತ ಎಕ್ಸ್ಪೀರಿಯನ್ಸ್ ಅಂದರೆ, ನನಗೆ ಎಕ್ಸ್ಪೀರಿಯನ್ಸ್ ಅಂತೂ ನೀವು ಎಷ್ಟು ಹೇಳಿದ್ರು ಕೂಡ, ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್, ನೀವು ಇದನ್ನು ನಂಬ್ತಿರೋ ಬಿಡ್ತಿರೋ ಐ ಡೋಂಟ್ ಕೇರ್. ಒಂದು ಅಕ್ಷರ ಕೂಡ ಇದರಲ್ಲಿ ಸುಳ್ಳು. ನನ್ನ ಯೂಟ್ಯೂಬ್ ಚಾನಲ್ TRP ಬರಲಿ, ಅದೆಲ್ಲ ಸೀನೇ ಇಲ್ಲ ವೀಕ್ಷಕರೇ. ಅದು ಏನಿದೆಯೋ ನೇರ ದಿಟ್ಟ ನಿರಂತರ ಅದನ್ನೇ ಹೇಳ್ತೀನಿ. ನನ್ನ ಜೀವನದಲ್ಲಿ ಏನು ನಡೆದಿದೆ ಅದನ್ನೇ ಹೇಳೋದು ಇದು. ಸೊ ಏನಾಗೋಗುತ್ತೆ, 1 ತಿಂಗಳು ಪಾರಾಯಣ ಮುಗಿಸ್ತಾರೆ ಇವರು. ಡೇಟ್ ನೋಡಿ, ಒಂದು ದಿವಸ ಅದೇ ದೇವಸ್ಥಾನದಲ್ಲಿ ಅನಸೂಯ ಮತ್ತು ಅತ್ರಿ ಋಷಿಯ ವಿಗ್ರಹ ಕೊಡಿಸೋಂಥ ಪರಿಸ್ಥಿತಿ ಬರುತ್ತೆ. ಆ ಭಗವಂತ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೀನೋ ನನ್ನ ಕೈಯಿಂದ ಆ ಕಾರ್ಯವನ್ನು ಮಾಡಿಸ್ಕೊಂಡ್ರೆ ಅವಾಗ ನಮ್ಮ ವೈಫ್ ಒಂದೇ ಮಾತು ಹೇಳಿದ್ರು, ನೋಡಿರಿ, ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಡೆಲಿವರಿ ಮಾಡಿಸ್ಕೋತೀನಿ, ನಾನು ಹಾಸ್ಪಿಟ್ಲಿಗೆ ತಗೊಳ್ಳುವಂಥ 50,000 ಖರ್ಚನ್ನು ನೀವು ಆ ದೇವಸ್ಥಾನದ್ದು ವಿಗ್ರಹ ಕೊಟ್ಬಿಡಿ. ನಾನು ದೊಡ್ಡಸ್ಕೆ ಅಲ್ಲ, ಇದು ನಡೆದಿರೋ ವಾಸ್ತವ ಇನ್ಸಿಡೆಂಟ್ ಇದು. ಅಂದರೆ ಮನಸ್ಸಿಗೆ ತೃಪ್ತಿ, ಇಲ್ಲಪ್ಪ ನಮಗಿದಾಗಿದೆ, ನಾವು ಕೊಡಬೇಕು ಅಷ್ಟೇ. ಸೊ ಆ ದತ್ತ ಮಹಾರಾಜರು ಅವರ ತಂದೆ ತಾಯಿ ವಿಗ್ರಹನ ಕೊಡಿಸುವಂಥ ಭಾಗ್ಯ ನನಗೆ ಕೊಡಿಸಿದ್ರು ಸಹ, ಅದು ನಾನು ಕೊಟ್ಟಿಲ್ಲ. ಅವರು ನನ್ನ ಕೈಯಿಂದ ಈ ಸೇವೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ 7 ಜನ್ಮದಲ್ಲೂ ಕೂಡ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ಈ ಅವಕಾಶ ತಂದು ಕೊಟ್ಟಿರ್ತಕ್ಕಂಥ ವೀರಭದ್ರ ಆಗಲಿ, ಆ ಗುರುಗಳಾಗಲಿ, ಅವರೆಲ್ಲರಿಗೂ ಒಂದು ದೊಡ್ಡ ನನಗೆ ಆತ್ಮೀಯತೆಯಿಂದ ತುಂಬ ಧನ್ಯವಾದಗಳನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡು, ನೀವು ಕೋಟ್ಯಾಧಿಪತಿ ಇರ್ಬೋದು, ದತ್ತ ಮಹಾರಾಜರ ಸಂಪ್ರದಾಯದಲ್ಲಿ ನಿಮ್ಮ ಕೋಟಿ ರೂಪಾಯಿ ಏನೂ ನಡೆಯಲ್ಲ. ಅಲ್ಲಿ ನಡೆಯೋದು ನಿಮ್ಮ ಭಕ್ತಿ ಒಂದೇ. ಅವರು ತಗೋಬೇಕಾ ತಗೋತಾರೆ, ಇಲ್ವಾ ತಿರುಗೂ ನೋಡಲ್ಲ ಅವರು. ದತ್ತ ಮಹಾರಾಜರು ಒಂದು ಪ್ರಚಿತಿನೇ ಹಂಗಿದೆ. ಸೊ ಎಷ್ಟು ಹೇಳ್ಬೋದು ಹೇಳಿ, ಎಷ್ಟೋ ಎಕ್ಸ್ಪೀರಿಯೆನ್ಸ್ ಇದೆ. ಇನ್ನು ಮುಂದೆ ನನ್ನ ಜೀವನದಲ್ಲೇ ನಡೆದಿರತಕ್ಕಂಥ ಎಷ್ಟೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಆ ವಿಡಿಯೋನ ಮತ್ತೆ ಮುಂದಿನ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ ಟೆಲಿಕಾಸ್ಟ್ ಆಗುವಂಥ ಎಪಿಸೋಡ್ಸ್ಗಳಿವು, ನೀವು ನೋಡ್ತಾ ಹೋಗಿ. ತುಂಬ ಅದ್ಭುತವಾಗಿದೆ. ನನ್ನ ಎಕ್ಸ್ಪೀರಿಯೆನ್ಸ್ನೇ ನಾನು ನಿಮಗೆ ಇವಾಗ ಹಂಚ್ಕೊತಾ ಇದ್ದೀನಿ. ಓಕೆ, ಮತ್ತೆ ನೆಕ್ಸ್ಟ್ ಇದರ ಭಾಗ 2ನೇ ಭಾಗವಾಗಿ ಮತ್ತೆ ಬಿಡ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.